ಕೆಲಸನ ಯಾರು ಓನರ್ಸ್ ಇರ್ತಾರೆ ಅವ್ರು ಕೆಳಮಟ್ಟದಲ್ಲಿ ಕಲ್ತಿದ್ರೆ ಅವ್ರ ಸಕ್ಸಸ್ 100% ಇರುತ್ತೆ. ಈ ವಿಡಿಯೋ ಬಂದು ಯಾರೆಲ್ಲ ಸೌಂಡ್ ಮತ್ತು ಲೈಟಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅವ್ರು ಮಾತ್ರ ಯೂಸ್ ಆಗುತ್ತೆ. ಮತ್ತೆ ಉಳಿದವ್ರು ಯಾರು ನೋಡ್ತಿದ್ರೆ ನೀವು ಸ್ಕಿಪ್ ಮಾಡಬಹುದು. ಸೊ ಗಣೇಶ್ ಅವರೇ, ನೀವು ಮೊನ್ನೆ ಮುಂಬೈಗೆ ಎಕ್ಸ್ಪೋ ಹೋಗಿದ್ರಲ್ಲ, ಅವಾಗ ನಿಮ್ಗೆ ಹೆಂಗ್ ಅನ್ಸ್ತು ಅದ್ರ ಬಗ್ಗೆ? ಎಕ್ಸ್ಪೋ ಚೆನ್ನಾಗಿದೆ. ನೀವು ಯಾರಾದ್ರೂ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ನೀವು ಹೋಗ್ಬಹುದು. ಅಲ್ಲಿ ಪರ್ಚೇಸ್ ಅಂತೂ ಮಾಡಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಪ್ರತಿಯೊಂದು ರೈಟ್ ಕೂಡ ಜಾಸ್ತಿನೇ ಇದೆ. ಅದ್ರ ಜೊತೆಯಲ್ಲಿ ನಿಮ್ಗೆ ಕೆಲವೊಂದು ಪ್ರಾಡಕ್ಟ್ ಎಲ್ಲ ರೈಟ್ ಕಡಿಮೆ ಆಗುತ್ತೆ. ಹಾಗಂತ ಅಲ್ಲಿ ನಿಮ್ಗೆ ತುಂಬಾ ಇವಾಗ ಡೆಲ್ಲಿ ಅಲ್ಲಿಂದ ನೀವು ಪರ್ಚೇಸ್ ನೀವು ಮಾಡ್ಕೊ ಬಂದ್ರೆ ಕರ್ನಾಟಕದಲ್ಲಿ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಸೌಂಡ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಿಕ್ಕಾಪಟ್ಟ ಪ್ರಾಬ್ಲಮ್ ಬರೋದು. ಈಗ ಇವೆಂಟ್ ಅಲ್ಲಿ ನಾವು ಆಗ್ತಾ ಇರುವಾಗ ವೋಲ್ಟೇಜ್ ಜಾಸ್ತಿ ಇರಬಹುದು, ಈ ತರ ಸಮಸ್ಯೆಗಳೆಲ್ಲ ಬಂದ್ರೆ ಬೇಗನೆ ಡ್ಯಾಮೇಜ್ ಆಗುತ್ತೆ. ಅವಾಗ ನೀವು ಸರ್ವಿಸ್ ಅಂತ ಎಲ್ಲಿ ತಗೊಂಡು ಹೋಗ್ತೀರಾ, ಹೌದಲ್ವಾ? ಅದಕ್ಕೆ ನಾನು ಹೇಳ್ತಿರೋದು, ಇವಾಗ ನೀವು ನಿಮ್ ನಿಯರೆಸ್ಟ್ ಆಗಿರುವಂತದ್ದು ಅಂದ್ರೆ ನಿಮ್ಗೆ ಆಲ್ರೆಡಿ ನೀವು ಪರ್ಚೇಸ್ ಮಾಡಿದ್ರ ಮತ್ತೆ ಸ್ವಲ್ಪ ಸರ್ವಿಸ್ ಚೆನ್ನಾಗಿದೆ ಆ ತರದ್ ಏನಾದ್ರು ಟ್ರಸ್ಟೆಡ್ ಇದ್ರೆ ನೀವು ಪರ್ಚೇಸ್ ಮಾಡಬಹುದು. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರ ಕೇಳಲಿಕ್ಕೆ ಆಗ್ತದೆ. ಸಣ್ಣ ಐಟಮ್ ಒಂದು 20,000 30,000 ಐಟಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಡೆಲ್ಲಿ ತಗೋಲಿಕ್ಕೆ ಆಗುದಿಲ್ಲ. ಆಗುತ್ತಾ? ಆಗೋದೇ ಇಲ್ಲ. ಅದಕ್ಕೆ ನೀವು ಹೇಳುದು ಏನಾಗಾದ್ರೆ? ನಾನು ಹೇಳೋದಂತ ಹೇಳಿದ್ರೆ, ನೀವೇನಾದ್ರು ಸಣ್ಣ ಪುಟ್ಟ ಪ್ರಾಡಕ್ಟ್ ಏನಾದ್ರು ತಗೊಂತೀರಾ, ನಾರ್ಮಲ್ ಆಗಿ ನೀವು 1 lakh ಅಥವಾ 50,000 ಈ ತರ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನೀವು ಅಷ್ಟು ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ಹಾಗೆ ನೀವೇನಾದ್ರೂ ಅರೌಂಡ್ 5 lakhs 10 lakhs ತಗೊಂಡ್ರೆ ಅಥರೈಸ್ಡ್ ಡೀಲರ್ ಜೊತೆ ನೀವು ಪರ್ಚೇಸ್ ಮಾಡಿ. ಏನಾದ್ರು ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಸರ್ವಿಸ್ ಗೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ವಿತ್ GST ಅಲ್ಲಿ ತಗೊಂಡ್ರೆ ಎನಿ ಟೈಮ್ ನಿಮ್ಗೆ ಸರ್ವಿಸ್ ಸಿಗುತ್ತೆ. 1 year ಈಗೆಲ್ಲ ಕೆಲವೊಂದು ಪ್ರಾಡಕ್ಟ್ ಗೆಲ್ಲ ಸರ್ವಿಸ್ ಇರುತ್ತಲ್ವಾ, ಅದನ್ನ ನೀವು ತಗೊಂಡ್ರೆ ನಿಮ್ಗೆ ಬೆಸ್ಟ್ ಚಾಯ್ಸ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇವಾಗ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ತಗೊಂಡ್ ಬಂದಿರೋ ಏನು ಪ್ರಾಡಕ್ಟ್ಸ್ ಇದೆಯಲ್ಲ ಅದ್ ಸುಟ್ಟೋಗಿರೋದು ಏನಾದ್ರು ಆ ತರದ್ ಆಗಿದ್ರೆ ನೀವು ಕೇಳ್ತಿರೋದಂದ್ರೆ ಈಗ ಪ್ರೋಗ್ರಾಮ್ ಮಿಡ್ಲ್ ಅಲ್ಲಿ ಸುಟ್ಟೋಗೋದಂತ ಹೇಳ್ತಿದ್ರ ಇಲ್ಲ ತರವತ್ತಿಗೆ ಸುಟ್ಟೋಗಿರೋದು ಅಂತ ಹೇಳ್ತೀರಾ? ಇನ್ ಕೇಸ್ ತರವತ್ತಿಗೂ ಆಗಿರ್ಬೋದು, ಇಲ್ಲ ಪ್ರೋಗ್ರಾಮ್ ಮಧ್ಯನೂ ಸುಟ್ಟೋಗಿರ್ಬೋದು. ಅಂದ್ರೆ ಬಾಕ್ಸ್ ಟು ಬಾಕ್ಸ್ ನಮಗೆ ಕೊಟ್ಬಿಡ್ತಾರೆ. ಇವಾಗ ಎಲ್ಲಾದ್ರೂ ನೀವು ಒರಿಜಿನಲ್ ಐಟಮ್ ಅಂದ್ರೆ ವಿತ್ GST ಅಲ್ಲಿ ನೀವು ತಗೊಂಡಿದ್ರೆ ಏನಾದ್ರು 1 year ವಾರಂಟಿ ಅಂತ ಎಲ್ಲ ಕಂಪನಿ ಕೊಡ್ತದೆ ನಿಮ್ಗೆ. ಅಲ್ಲಿ ಒಂದು ನೀವು ಈಗ ಸೌಂಡ್ ಐಟಮ್ ಪರ್ಚೇಸ್ ಮಾಡುವಾಗ ನೀವು ಕೇಳ್ಕೊಳ್ಬೇಕು ವಾರಂಟಿನ ಇಲ್ಲ ಕೆಲವೊಂದೆಲ್ಲ ಸರ್ವಿಸ್ ವಾರಂಟಿ ಅಂತ ಇರುತ್ತೆ. ಅಂದ್ರೆ ಏನ್ ಸರ್ವಿಸ್ ಇದೆ ಅದು ಫ್ರೀ ಆಗಿರ್ತದೆ. ಇವಾಗ ಏನ್ ಮಟೀರಿಯಲ್ಸ್ ಹೋಗುತ್ತೆ ನೋಡಿ, ಈಗ ಕೆಲವೊಂದು ಶಾರ್ಟ್ ಆದ್ರೆ ಹೋಗುತ್ತಲ್ಲ, ಅದಕ್ಕೆ ಚಾರ್ಜಸ್ ತಗೊಂತಾರೆ. ಸರ್ವಿಸ್ ಫ್ರೀ ಇರುತ್ತೆ, ಹಿಂಗೆಲ್ಲ ಇರುತ್ತೆ. ಸರ್ವಿಸ್ ವಾರಂಟಿ ಅಂತ ಇರುತ್ತೆ. ಕೆಲವೊಂದು ಎಕ್ಸ್ಚೇಂಜ್ ಎಲ್ಲ ಇರೋದಿಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಸೌಂಡ್ ಇದು ಹೆಂಗಂದ್ರೆ ಕಸ್ಟಮರ್ ಜಾಸ್ತಿ ವಾಲ್ಯೂಮ್ ಕೊಟ್ಬಿಟ್ರೆ ಸುಟ್ಟೋಗುತ್ತೆ. ಅದು ನಿಮ್ಗೆ ಗೊತ್ತಿದೆ. ಈಗ ಅದು ಇವಾಗ ನಾವ್ ಹೆಂಗ್ ಯೂಸ್ ಮಾಡ್ತಾರ, ಯಾರು ತಿಳುವಳಿಕೆ ಇದೆ, ತುಂಬಾ ತಿಳುವಳಿಕೆ ಇದ್ರೆ ಅಡಿಲ್ಲ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವಾಲ್ಯೂಮ್ ಕೊಡ್ತಾರೆ, ಸಕ್ಕದ ಡಿಸೈನ್ ವಾಲ್ಯೂಮ್ ಎಲ್ಲ ಇಟ್ಬಿಡ್ತಾರೆ, ಅವಾಗ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಪ್ರಾಡಕ್ಟ್ ಎಲ್ಲ ಸರ್ವಿಸ್ ವಾರಂಟಿ ಇರುತ್ತೆ. ಅಂದ್ರೆ ಏನ್ ಇಕ್ವಿಪ್ಮೆಂಟ್ ಅದ್ರದ್ದು ಚಾರ್ಜಸ್ ಕೊಡ್ಬೇಕಾಗಿರುತ್ತೆ, ಸರ್ವಿಸ್ ಮಾತ್ರ ಫ್ರೀ ಇರುತ್ತೆ. ಆ ತರದೆಲ್ಲ ಇರುತ್ತೆ. ನಿಮ್ಗೆ ಇವಾಗ ನಾವು ಪ್ರೋಗ್ರಾಮ್ ನಾವು ಯೂಸ್ ಮಾಡೋದಿಗೆ ಜನರೇಟರ್ ವೋಲ್ಟೇಜ್ ವೇರಿಯೇಷನ್ ಆದ್ರೆ ಇವಾಗ ಕೆಲವೊಂದು ಕನ್ಸೋಲ್ ಗೆ ನಾವು ಕೊಟ್ಟಿರ್ತೀವಿ, ಸ್ಟೆಬಿಲೈಸರ್ ಕೊಟ್ಟಿರ್ತೀವಿ, ಮತ್ತೆ ಕೆಲವೊಂದು ಹೆವಿ ಇರುತ್ತೆ. ಅಂದ್ರೆ ಆಂಪ್ಲಿಫೈಯರ್ 7 kV 10 kV ಎಲ್ಲ ಇರುತ್ತೆ. ಅದಕ್ಕೆಲ್ಲ ನಾವು ಸ್ಟೆಬಿಲೈಸರ್ ಕೊಡಕ್ ಆಗಲ್ಲ. ಅವಾಗ ಏನಾದ್ರು ವೋಲ್ಟೇಜ್ ವೇರಿಯೇಷನ್ ಇದ್ದು 3 phase ಅಲ್ಲಿ ಏನಾದ್ರು ವೋಲ್ಟೇಜ್ ಹೆಚ್ಚು ಕಡಿಮೆ ಆದ್ರೆ ಆಂಪ್ಲಿಫೈಯರ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮೊದಲೇದಾಗಿ ಯಾವುದೇ ಪ್ರೋಗ್ರಾಮ್ ಮಾಡೋಕ್ಕಿಂತ ಮೊದಲು ಪ್ರಿಪರೇಷನ್ ಬೇಕು. ಅದ್ರ ಜೊತೆ ವೋಲ್ಟೇಜ್ ಟೆಸ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ನೀಟಾಗಿ ಮಾಡ್ಕೊಳ್ಬೇಕು. ಓಕೆ ಗಣೇಶ್ ಅವರೇ, ನೀವು ಆಲ್ರೆಡಿ ಈಗ ನಮ್ದು ಇದೇ ವಿಡಿಯೋದಲ್ಲಿ ಹೇಳಿದ್ರಿ ಏನಂತ, ನೀವೀಗ ಎಕ್ಸ್ಪೋದೆಲ್ಲ ಹೋಗ್ತೀರಾ, ಅಲ್ಲಿಂದ ಎಕ್ಸ್ಪೆನ್ಸ್ ಐಟಮ್ಸ್ ಎಲ್ಲ ತಗೋಬಾರ್ದು, ಆಥರೈಸ್ ಡೀಲರ್ಸ್ ಇಂದ ತಗೋಬೇಕು. ನಾನ್ ಎಂತ ಅನ್ಕೊಂಡೆ ಅಂದ್ರೆ, ನನ್ಗಲ್ಲಿ ಎಕ್ಸ್ಪೋದಲ್ಲಿ ಐಟಮ್ಸ್ ಏನಿದೆ ಅಲ್ಲ ಅದು ಚೀಪ್ ಅಲ್ಲಿ ಸಿಗ್ತಿದೆ ಅಂತ ನಾನು ಅಲ್ಲೇ ತಗೊಳ್ಳೋಣ ಅಂತ ಮಾಡಿದೆ. ಬಟ್ ನೀವ್ ಹೇಳಿರೋದು ನೋಡಿದ್ರೆ ನಾನು ಅಲ್ಲಿ ತಗೋಬಾರ್ದು ಅಂತ ಅನ್ಸ್ತುಂಟು. ಅದಕ್ಕೆ ನೀವೆಂತ ಅಂತ್ರಿ? ಬ್ರೋ, ನಾನ್ ಹೇಳ್ತಿರೋದು ಆತರ ಅಲ್ಲ. ಅಥರೈಸ್ ಡೀಲರ್ ಅಥವಾ ತಕೊಳ್ಳಿ ಅಂದ್ರೆ ನಾನು ಅಲ್ಲಿ ತಕೊಳ್ಬೇಡಿ ಅಂತ ಹೇಳ್ತಿಲ್ಲ. ಇವಾಗ ನಿಮ್ಗೆ ಇವಾಗ ಒಂದ್ ಮಿಕ್ಸರ್ ನೋಡಿದ್ರಿ, ಚೆನ್ನಾಗಿದೆ, ರೇಟ್ ಕೂಡ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕಂಪೇರ್ ಮಾಡೋಕ್ಕಿಂತ ನೀವು ಡೆಲ್ಲಿ ಎಕ್ಸ್ಪೋ ಹೋಗಿದ್ರೆ ಅಥವಾ ಬಾಂಬೆ ಎಕ್ಸ್ಪೋ ಹೋಗಿದ್ರೆ ಅಲ್ಲಿ ಏನಾದ್ರು ರೇಟ್ ಕಡಿಮೆ ಅಂತ ನಿಮ್ಗೆ ಅನ್ಸಿದ್ರೆ ಪರ್ಚೇಸ್ ಮಾಡಿ, ನಾ ಬೇಡ ಅಂತ ಹೇಳ್ತಿಲ್ಲ. ನೀವು ಅವ್ರ ಹತ್ರ ಕೇಳ್ಬೇಕು, ಏನಾದ್ರು ಸರ್ವಿಸ್ ಇದ್ರೆ ಬ್ರೋ ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಸರ್ವಿಸ್ ಸೆಂಟರ್ ಎಲ್ಲಿದೆ ನಿಮ್ ಕರ್ನಾಟಕದಲ್ಲಿ, ಎಲ್ಲಾದ್ರೂ ನಿಯರ್ ಅಂದ್ರೆ ನಿಮ್ದು ಬ್ಯಾಂಗ್ಳೂರ್ ಆದ್ರೆ ಬ್ಯಾಂಗ್ಳೂರಲ್ಲಿ ಸರ್ವಿಸ್ ಸೆಂಟರ್ ಇದೆ ಅಂತ ನೀವು ಕೇಳ್ಕೊಳ್ಬೇಕು. ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಚೈನಾ ತುಂಬಾ ಕೆಲವೊಂದು ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಅವ್ರವ್ರದ್ದೇ ಬ್ರ್ಯಾಂಡ್ ಮಾಡ್ಕೊಂತಿದ್ದಾರೆ. ಅವರು ಇವಾಗ ಒಂದು ಸೇಲ್ ಮಾಡಿಕ್ ಹೋಗ್ತಾರೆ. ಕೆಲವೊಂದು ಸರ್ವಿಸ್ ಬಂದಾಗ ಕೆಲವೊಂದು ಎಕ್ಸ್ಪೆನ್ಸಿವ್ ಪಾರ್ಟ್ಸ್ ಇರುತ್ತೆ. ಪ್ರತಿಯೊಂದು ಮಿಕ್ಸರ್ ಅಥವಾ ಕನ್ಸೋಲ್ ಅಲ್ಲಿ XMPS ಇರುತ್ತೆ. ಅಂದ್ರೆ ಕೆಲವೊಂದೆಲ್ಲ ಅಟ್ಯಾಚ್ ಆಗಿರುತ್ತೆ, ಫುಲ್ ಸೆಟ್ ಚೇಂಜ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಇದ್ರಲ್ಲಿ ಸ್ವಲ್ಪ ಈಸಿ ಆಗಿರುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ನಿಯರ್ ಅಲ್ಲಿ ಚೆನ್ನಾಗಿರೋದು ಪ್ರಾಡಕ್ಟ್ ನೀವು ತಕೊಳ್ಳಿ. ಸರ್ವಿಸ್ ನಿಯರ್ ಯಾವ್ದು ಚೆನ್ನಾಗಿದೆ ಅಂದ್ರೆ ನೀವು ಕರ್ನಾಟಕ ಇರುವಂತ ಪ್ಲೇಸ್ ನಿಯರ್ ಬೈ ಏನಾದ್ರು ಒಂದು ಸರ್ವಿಸ್ ಸೆಂಟರ್ ಏನಾದ್ರು ಇದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಅದ್ರ ನೀವು ಹೇಳ್ತಿರೋದು ಏನಂದ್ರೆ, ಇನ್ ಕೇಸ್ ನಿಮ್ಗೆ ಸರ್ವಿಸ್ ಅವೈಲಬಿಲಿಟಿ ಉಂಟಂದ್ರೆ ನೀವು ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಹೌದೌದು, ಸರ್ವಿಸ್ ಇಂಪಾರ್ಟೆಂಟ್ ಅಲ್ಲ. ಎಷ್ಟೊತ್ತಿಗೆ ಏನ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳಕ್ ಆಗಲ್ಲ. ಇವಾಗ ಒಂದ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದ್ಲೇನೆ ಆಂಪ್ಲಿಫೈರ್ ಡ್ಯಾಮೇಜ್ ಆಗ್ಬಹುದು, ಏನೋ ಆಗ್ಬಹುದು.
ಇವಾಗಿನ ಪ್ರಾಡಕ್ಟ್ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನಿಮ್ಗೆ 2-3 ಡೇಸ್ ಒಳಗೆ ಸರ್ವಿಸ್ ಬೆಸ್ಟ್ ಕ್ವಾಲಿಟಿ ಸರ್ವಿಸ್ ಸಿಗ್ಬೇಕಂದ್ರೆ ನಿಮ್ಗೆ ಸರ್ವಿಸ್ ಸೆಂಟರ್ ನಿಯರೆಸ್ಟ್ ಬೇಕೇ ಬೇಕು. ಕಡಿಮೆ ಸಿಗುತ್ತಂತ ಏನಾದ್ರು ತಗೋ ಬಂದ್ಬಿಟ್ರೆ ಹೆಂಗೆ ಹಾಗೇನೆ ಅದೇ ಪ್ರತಿಯೊಂದು ಇವಾಗ ನಿಮ್ಗೆ ಆಲ್ರೆಡಿ ನಮ್ ಇದನ್ನ ವಿಡಿಯೋ ನೋಡ್ತಿದ್ದವ್ರು ಗೊತ್ತಿರುತ್ತೆ. ಎಕ್ಸ್ಪೆನ್ಸಿವ್ ಈಗಿನ ಪ್ರಾಡಕ್ಟ್ ಇವಾಗಿನ ಸೌಂಡ್ ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಮೌಂಟ್ ರಿಟರ್ನ್ ಕೂಡ ತೆಗಿಯಕ್ಕಾಗಲ್ಲ ಅಂತ ಸಿಚುವೇಶನ್ ಇದೆ. ಅದಕ್ಕೆ ನಾ ಹೇಳ್ತಿದ್ದೀನಿ ಪ್ರತಿಯೊಂದು ಇನ್ವೆಸ್ಟ್ ಮಾಡೋದು ಈಸಿ ಆಗುತ್ತೆ, ಅದು ರಿಟರ್ನ್ ತಗೋದು ತುಂಬಾ ಕಷ್ಟ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಅದನ್ನ ನಮ್ ಕಸ್ಟಮರ್ ನಾ ತಿಳಿಸ್ಕೊಡ್ತಾ ಇರ್ತೀನಿ. ಹೇಳೋದೇ ಅದೇ ವಿಷಯ ಅಲ್ವಾ. ಅದಕ್ಕೆ ಹೇಳ್ತಿರೋದು ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡ ವಿಚಾರನಲ್ಲ. ಪ್ರತಿಯೊಂದು ಬ್ಯಾಂಕ್ ಪ್ರತಿಯೊಂದು ಇವೆಲ್ಲ ದುಡ್ಡಿಗೆ ಏನು ಈಸಿಯಾಗಿ ಕೊಟ್ಬಿಡುತ್ತೆ, ರಿಟರ್ನ್ ನಾವು ತೆಗಿಯೋದು ಬಹಳ ಕಷ್ಟ ಆಗುತ್ತೆ. ಜನ ಅದ್ರೆಲ್ಲ ಏನು ಮಾಡಕ್ಕಾಗಲ್ಲ. ಸೊ ಗಣೇಶ್ ಅವರೇ, ಆಸ್ ಅ ವ್ಯೂವರ್, ನಾನ್ ನಿಮ್ಮ ಚಾನೆಲ್ ಏನೋ ವ್ಯೂವರ್ ಆಗಿರ್ಬೋದು, ಇಲ್ಲ ಇನ್ಸ್ಟಾದಲ್ಲೂ ವ್ಯೂ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಅವಾಗ ನನ್ಗೇನು ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ನನ್ಗೆ ನಿಮ್ ವಿಡಿಯೋಸ್ ನೋಡಿದೆ, ವಿಡಿಯೋಸ್ ನೋಡಿ ನನ್ಗೂ ಇಂಟ್ರೆಸ್ಟ್ ಆಯ್ತಪ್ಪ, ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಆತರ ಏನಾದ್ರು ಇದ್ರೆ ನೀವು ಅದ್ರ ಬಗ್ಗೆ ಏನ್ ಹೇಳ್ಬೇಕಂತ ಅನ್ಕೊಂತೀವಿ? ಹಾಗಂದ್ರೆ ಇದ್ರಲ್ಲಿ ಮೊದ್ಲೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದುಡ್ಡು ಮುಖ್ಯ ಅಲ್ಲ. ಪ್ರತಿಯೊಂದು ಬಿಸ್ನೆಸ್ ಗೆ ದುಡ್ಡು ಮುಖ್ಯ ಆಗುದಿಲ್ಲ. ದುಡ್ಡು ಅಂದ್ರೆ ದುಡ್ಡು ಇಲ್ಲ ಆದ್ರೂ ನಡೆಯಲ್ಲ. ಇವಾಗ ದುಡ್ಡು ಎಲ್ಲಿದ್ದವರು ನಾವು ಲೋನ್ ಮಾಡಿ ಹಾಕ್ಬಹುದು, ಇಲ್ಲ ಯಾರು ನಮ್ಗೆ ಬಿಸ್ನೆಸ್ ಮಾಡ್ಬೇಕಂತ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾರೆ. ಆದ್ರೆ ನಿಮ್ಗೆ ನಾಲೆಜ್ ಬೇಕು, ಐಡಿಯಾ ಒಂದಿದ್ರೆ ಬೇರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡ್ಬೇಕು. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಹೀಗೆ ಮಾಡಿ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದ ನಂತರ ನಾವೇ ಒಂದ್ ಸಣ್ಣ ದೊಡ್ಡದಾದ್ರು ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ಇನ್ವೆಸ್ಟ್ಮೆಂಟ್ ನಾವು ಒಂದ್ ಸೈಡ್ ಇಟ್ರೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಬೇಕು ಬಿಸ್ನೆಸ್ ಅಲ್ಲಿ. ಅಂದ್ರೆ ಒಂದ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಒಂದು ಐಡಿಯಾ ಬೇಕಲ್ವಾ. ಆ ಎಕ್ಸ್ಪೀರಿಯನ್ಸ್ ನಾವು ತಗೊಳ್ಬೇಕಂತ ಹೇಳಿದ್ರೆ ನಾವು ಇದೇ ಬಿಸ್ನೆಸ್ ಅಲ್ಲಿ ಲೈಟ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಇದ್ರಲ್ಲಿ ನಾವು ಒಂದು 2-3 ಮಂತ್ ವರ್ಕ್ ಮಾಡ್ಲೇಬೇಕು. ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಕಸ್ಟಮರ್ ಜೊತೆ ಹೆಂಗ್ ಮಾತಾಡಬೇಕು. ಕೆಲವರು ಈ ಬಿಸ್ನೆಸ್ ಎಲ್ಲ ಇದು ನಮ್ದು ಸರ್ವಿಸ್ ಬಿಸ್ನೆಸ್ ಆಗಿರೋದ್ರಿಂದ ಜನರು ಅಡ್ಜಸ್ಟ್ಮೆಂಟ್ ಆಗಲ್ಲ. ಅವ್ರಿಗೆ ನಿಮ್ದು ಕೆಲವೊಂದು ಪ್ರಾಬ್ಲಮ್ಸ್ ಗಳು, ನಿಮ್ದು ಕಷ್ಟಗಳನ್ನ ನೀವು ಹೇಳ್ಕೊಂಡ್ರೆ ಯಾವ್ದೇ ಕಸ್ಟಮರ್ ಕೇಳೋ ಇದ್ರಲ್ಲಿ ಇರೋದಿಲ್ಲ. ಯಾಕೆ ಇರಲ್ಲ ಅಂದ್ರೆ, ಯಾಕಂದ್ರೆ ಅವ್ನಿಗೆ ನಾಳೆ ಪ್ರೋಗ್ರಾಮ್ ಆಗಿರುತ್ತೆ, ಅವ್ನಿಗೆ ಆಗ್ಲೇಬೇಕು. ನಿಮ್ದು ಕತೆ ಕೇಳಕ್ ಅವ್ನು ರೆಡಿ ಇರಲ್ಲ. ಅದಕ್ಕೋಸ್ಕರ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು. ಮತ್ತೆ ಈಗ ಲೈಟಿಂಗ್ ಸೌಂಡ್ ಎಲ್ಲ ಒಂದು ಎಷ್ಟು ಚೆನ್ನಾಗಿ ಮಾಡ್ತೀರಿ ನಿಮ್ಗೆ ಅಷ್ಟೇ ಬಿಸ್ನೆಸ್ ಆಗುತ್ತೆ. ನೀವು ನೋಡಿದಿರಲ್ಲ ತುಂಬಾ ಕಡೆ. ಆತರ ನೀವು ಚಂದ ರೀತಿಯಲ್ಲಿ ಮಾಡ್ಕೊಟ್ರೆ ಮಾತ್ರ ನಿಮ್ಗೆ ಇನ್ನೊಬ್ರು ಕಸ್ಟಮರ್ ಹೇಳ್ತಾರೆ. ಅದಕ್ಕೆ ಇಲ್ಲಾದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ನನ್ನ ಹತ್ರ ದುಡ್ಡು ಇದೆ, ನಾನೊಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಸೀದಾ ಒಂದು 5-10 ಲಕ್ಷ ರೂಪಾಯಿ ಈ ಬಿಸ್ನೆಸ್ ಹಾಕ್ಬಿಡ್ತಾರೆ. ಅವಾಗ ಒಂದ್ ಸ್ವಲ್ಪ ಟೈಮ್ ಮಾಡಿದ ನಂತರ ಆರ್ಡರ್ಸ್ ಇರುವುದಿಲ್ಲ ಅವ್ರಿಗೆ. ಅವಾಗ ಅವ್ರು ಟೆನ್ಷನ್ ಆಗ್ಬಿಡುತ್ತೆ, ನಾನು ಲೋನ್ ಮಾಡಿ ಹಾಕಿದ್ದೆ, ನಂಗೆ ದುಡ್ಡು ಬರ್ತಿಲ್ಲ, ಆಯ್ತು ಈ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಇದೇ ಬಿಸ್ನೆಸ್ ಅಂತಲ್ಲ, ಯಾವ್ದೇ ಬಿಸ್ನೆಸ್ ಮಾಡೋಕ್ಕಿಂತ ಮೊದಲು ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಅಂದ್ರೆ ಒಂದ್ 2 ತಿಂಗಳ ಅಥವಾ 1 ತಿಂಗಳ ಹಿಂಗ್ ಕೆಲಸ ಮಾಡಿದ್ರೆ ನಮ್ಗೆ ತಲೆಯಲ್ಲಿ ಯೋಚನೆ ಬರುತ್ತೆ, ಈ ಬಿಸ್ನೆಸ್ ನಂಗೆ ಅಡಿಲ್ವಾ, ಮುಂದಿನ ಲೈಫ್ ಅಲ್ಲಿ ನಾನು ಇದನ್ನ ಮಾಡ್ಕೊಂಡು ಹೋಗ್ಬಹುದಾ, ಇಲ್ಲಾದ್ರೆ ಇಷ್ಟೊಂದು ಟೆನ್ಷನ್ ನಮ್ಗೆ ತಗೊಳ್ಳಿಕ್ ಆಗುದಿಲ್ಲ. ನಂತರ ನೀವು ಸಫರ್ ಆಗೋಕ್ಕಿಂತ ಮೊದ್ಲೆ ನೀವು ಈ ತರದ್ ಏನಾದ್ರು ಎಕ್ಸ್ಪೀರಿಯನ್ಸ್ ತಗೊಂಡಿದ್ರೆ ನಿಮ್ಗೆ ನನ್ ಕಡೆಯಿಂದ ಇದೊಂದು ಬೆಟರ್ ಚಾಯ್ಸ್ ಅನ್ಸುತ್ತೆ. ನಿಮ್ಗೆ ಹೆಂಗ ನೀವು ಕನ್ಕ್ಲೂಷನ್ ಹೇಳೋದಂದ್ರೆ, ವರ್ಕ್ ಅಥವಾ ಏನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಅದ್ರ ಮೇಲೆ ಸ್ಟಾರ್ಟ್ ಮಾಡಿ. ಹೌದು, ನೀವು ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಕುಕಿಂಗ್ ಮಾಡ್ಲಿಕ್ಕೆ ಯಾರು ಬರ್ಲಿ ಅಂದ್ರೆ ನೀವು ಮಾಡ್ಬೇಕಲ್ಲ. ಅಂದ್ರೆ ಆತರ ಒಂದು ಯಾವ್ದೇ ಬಿಸ್ನೆಸ್ ಆಗ್ಲಿ, ನಾವೊಂದು ಕೆಳಮಟ್ಟದಲ್ಲಿ ನಾವು ಕೆಲಸ ಕಲ್ತಿದ್ರೆ ನಮಗ್ ಮುಂದೊಂದು ಆತರ ಟೆನ್ಷನ್ ಆಗಲ್ಲ. ಅಂದ್ರೆ ಯಾರೇ ಇಲ್ಲಾದ್ರೂ ನಾವು ಒಂದಿನ ಬ್ಯಾಲೆನ್ಸ್ ಮಾಡಬಹುದು. ಅದೇ ನೀವು ಹೇಳ್ತಿರೋದು 100% ಸರಿ. ಬಿಕಾಸ್ ಯಾರು ಇಲ್ಲ ಅಂದ್ರೆ ಅಟ್ ಲಾಸ್ಟ್ ನಾನೇ ಸೈ ಅಂತ ಹೇಳ್ಬೋದಲ್ವಾ ಅಂತ ಅಲ್ವಾ. ಅಲ್ಲ, ಇದಕ್ಕೆ ಲೇಬರ್ಸ್ ಎಲ್ಲ ಇಲ್ಲ ಆದ್ರೆ ಆಗಲ್ಲ. ಯಾಕಂದ್ರೆ ಇವೆಂಟ್ ಗಳು ದೊಡ್ಡದು ಇದ್ದಾಗ್ಲೂ ನಮ್ಗೆ ತುಂಬಾ ವರ್ಕರ್ಸ್ ಗಳ ಅವಶ್ಯಕತೆ ಇರುತ್ತೆ. ಹಾಗೆ ನಮ್ ಕೆಳಮಟ್ಟದಲ್ಲಿ ಕೆಲಸ ಗೊತ್ತಿರ್ಬೇಕು ಅಂತ ಹೇಳಿದ್ರೆ ಒಂದು ವೈರಿಂಗ್ ಆಗಿರ್ಬೋದು, ಪ್ರತಿಯೊಂದು ನೀಟಾಗಿ ಮಾಡ್ಬೇಕು. ಯಾಕಂದ್ರೆ ನಾವು ಹೋಗ್ತಿರೋದೇ ಇವೆಂಟ್ಗೆ, ತುಂಬಾ ಸಂಭ್ರಮ ಇರ್ತದೆ. ಎಲ್ಲಾದ್ರೂ ವೈರ್ ಅನ್ನ ನಾವು ಆಚೆ ಏನಾದ್ರು ಇನ್ಸುಲೇಷನ್ ಟ್ಯಾಪ್ ಹಾಕಿಲ್ಲ ಅಂತ ಹೇಳಿದ್ರೆ ಯಾರು ಶಾಕ್ ಹೊಡಿಬಹುದು. ಅಂದ್ರೆ ಅದೇ ದಿನ ಕಾರ್ಯಕ್ರಮ ಕ್ಲೋಸ್ ಆಗೋ ತರಾನೇ ಇರುತ್ತೆ. ಇಂಥದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಕೆಳಮಟ್ಟದಲ್ಲಿ ನಾವು ಕಲಿಬೇಕು ಈ ಕೆಲಸನ. ಯಾರು ಓನರ್ಸ್ ಇರ್ತಾರೆ ಅವ್ರು ಕೆಳಮಟ್ಟದಲ್ಲಿ ಕಲ್ತಿದ್ರೆ ಅವ್ರ ಸಕ್ಸಸ್ 100% ಇರುತ್ತೆ. ನೀವು ಹೇಳ್ತಿರೋದು ನಂಗೂ ಸರಿ ಅನ್ಸ್ತು. ಬಿಕಾಸ್ ನೀವು ಹೇಳಿದ್ 100% ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಇಲ್ದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನೂ ಆಗುದಿಲ್ಲ. ಅದನ್ನ ಮೇನ್ ಆಗಿ ನೋಡ್ಬೇಕಂತ. ಸೊ ಇಷ್ಟೊತ್ತಿ ಈ ವಿಡಿಯೋ ನೋಡಿದ್ರಲ್ಲ ಗೈಸ್, ಹಾಗೆ ನಿಮ್ಗೆ ಎಕ್ಸ್ಪೋ ಬಗ್ಗೆ ಡೀಟೇಲ್ಸ್ ಆಗ್ಲಿ, ಈ ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಆಗ್ಲಿ, ಹೇಗ್ ಸ್ಟಾರ್ಟ್ ಮಾಡೋದನ್ನೋ ಡೌಟ್ಸ್ ಗಳಿದ್ರೆ ನಿಮ್ ಜೊತೆ ನಮ್ ಗಣೇಶ್ ಅವರು ಯಾವಾಗ್ಲೂ ಇರ್ತಾರೆ. ಸೊ ಅವ್ರೇ ಹೇಳ್ತಾರೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರಿಗೆ ಯೂಸ್ ಇದೆ ಅಂತ ಸ್ನೇಹಿತರಿಗೆ ನೀವು ಶೇರ್ ಮಾಡಿ. ಅದ್ರ ಜೊತೆಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ನೀವು ಅಲ್ಲಿ ಫಾಲೋ ಮಾಡೋದ್ ಮೂಲಕ ನನಗೆ ಎನ್ಕರೇಜ್ ಮಾಡ್ದಂಗ ಆಗುತ್ತೆ. ಥ್ಯಾಂಕ್ ಯು.